ಭೂತಾನ್ ಬಗ್ಗೆ ಸಂಗತಿಗಳು. ಮೊದಲನೆಯದ್ದು, ಭೂತಾನವು ಒಟ್ಟು ರಾಷ್ಟ್ರೀಯ ಸಂತೋಷ GNH ಮೂಲಕ ಯಶಸ್ಸನ್ನು ಅಳೆಯುತ್ತದೆ. 4ನೇ ರಾಜ ಜಿಗ್ಮೆ ಸಿಂಗ್ಯ ವಾಂಗ್ಚುಕ್ 1972ರಲ್ಲಿ ಭೂತಾನ್ನಲ್ಲಿ ಒಟ್ಟು ರಾಷ್ಟ್ರೀಯ ಸಂತೋಷ GNH ಪರಿಕಲ್ಪನೆಯನ್ನು ಪರಿಚಯಿಸಿದರು. ಇದು GNH ಅನ್ನು ಸಮೃದ್ಧಿಯ ಅಳತೆಯಾಗಿ ಅಧಿಕೃತವಾಗಿ ಜಾರಿಗೆ ತಂದ ವಿಶ್ವದ ಏಕೈಕ ದೇಶವಾಯಿತು. GNH ಮೊದಲಿಗೆ ಒಂದು ತಾತ್ವಿಕ ಚೌಕಟ್ಟಾಗಿತ್ತು, ಆದರೆ 2000ರ ದಶಕದಲ್ಲಿ ಹೆಚ್ಚು ರಚನಾತ್ಮಕ ಮಾಪನ ವ್ಯವಸ್ಥೆಯಾಗಿ ವಿಕಸನಗೊಂಡಿತು. ಇಂದು GNH 9 ಕ್ಷೇತ್ರಗಳನ್ನು ಟ್ರ್ಯಾಕ್ ಮಾಡುತ್ತದೆ: ಮಾನಸಿಕ, ಯೋಗಕ್ಷೇಮ, ಆರೋಗ್ಯ, ಶಿಕ್ಷಣ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಸ್ಥಿತಿಸ್ಥಾಪಕತ್ವ, ಪರಿಸರ ವೈವಿಧ್ಯತೆ ಮತ್ತು ಸ್ಥಿತಿಸ್ಥಾಪಕತ್ವ, ಜೀವನ ಮಟ್ಟಗಳು, ಉತ್ತಮ ಆಡಳಿತ, ಸಮುದಾಯ ಚೈತನ್ಯ, ಸಮಯ ಬಳಕೆ ಮತ್ತು ಸಮತೋಲನ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ, ಭೂತಾನ್ ವಿಶ್ವದ ಕೆಲವೇ ಇಂಗಾಲ ಋಣಾತ್ಮಕ ದೇಶಗಳಲ್ಲಿ ಒಂದಾಗಿದೆ. ಭೂತಾನ್ ಇಂಗಾಲ ಋಣಾತ್ಮಕವಾಗಿದೆ. ದೇಶವು ವಾರ್ಷಿಕವಾಗಿ ಸುಮಾರು 7 ಮಿಲಿಯನ್ ಟನ್ CO2 ಅನ್ನು ಹೀರಿಕೊಳ್ಳುತ್ತದೆ ಮತ್ತು 2.2 ಮಿಲಿಯನ್ ಟನ್ ಉತ್ಪಾದಿಸುತ್ತದೆ. ಇನ್ನು ಮೂರನೇ ವಿಷಯಕ್ಕೆ ಬಂದರೆ, ಭೂತಾನ್ನ ರಾಷ್ಟ್ರೀಯ ಪ್ರಾಣಿ ಟಿಕಿನ್ ಭೂತಾನ್ನ ರಾಷ್ಟ್ರೀಯ ಪ್ರಾಣಿಯಾಗಿದ್ದು, ಇದು ಮೇಕೆ ಮತ್ತು ಹಸುವನ್ನು ಹೋಲುವ ಅಪರೂಪದ ಪ್ರಾಣಿಯಾಗಿದೆ. ಈ ಜೀವಿ ಪುರಾಣಗಳೊಂದಿಗೆ ಸಂಬಂಧ ಹೊಂದಿದೆ. ಅಲ್ಲಿ ಇದನ್ನು ಮೇಕೆ ಮತ್ತು ಹಸುವಿನ ಅವಶೇಷಗಳನ್ನು ಬಳಸಿ ಸಂತನೊಬ್ಬ ಸೃಷ್ಟಿಸಿದ್ದಾನೆ ಎಂದು ನಂಬಲಾಗಿದೆ. ಇನ್ನು ನಾಲ್ಕನೇ ವಿಷಯಕ್ಕೆ ಬಂದರೆ, ಭೂತಾನ್ ಹೆಚ್ಚಿನ ಮೌಲ್ಯದ ಕಡಿಮೆ ಪರಿಣಾಮ ಬೀರುವ ಪ್ರವಾಸೋದ್ಯಮ ಮಾದರಿಯನ್ನು ಹೊಂದಿದೆ. ಭೂತಾನ್ ತನ್ನ ಸಂಸ್ಕೃತಿ ಮತ್ತು ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಹೆಚ್ಚಿನ ಮೌಲ್ಯದ ಕಡಿಮೆ ಪರಿಣಾಮ ಬೀರುವ ಸುಸ್ಥಿರ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೊಳಿಸುತ್ತದೆ. ಅಂತಾರಾಷ್ಟ್ರೀಯ ಸಂದರ್ಶಕರು ಪ್ರತಿ ರಾತ್ರಿಗೆ $200 ಸುಸ್ಥಿರ ಅಭಿವೃದ್ಧಿ ಶುಲ್ಕವನ್ನು ಪಾವತಿಸಬೇಕು ಮತ್ತು ಪರವಾನಗಿ ಪಡೆದ ಪ್ರವಾಸ ನಿರ್ವಾಹಕರ ಮೂಲಕ ತಮ್ಮ ಪ್ರವಾಸಗಳನ್ನು ಕಾಯ್ದಿರಿಸಬೇಕು. ಇನ್ನು ಐದನೇ ವಿಷಯಕ್ಕೆ ಬಂದರೆ, ದೂರದರ್ಶನವನ್ನು ಪರಿಚಯಿಸಿದ ವಿಶ್ವದ ಕೊನೆಯ ದೇಶ ಭೂತಾನ್. 1999ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ 1976
29ರ ಪ್ರಸಾರದ 70 ವರ್ಷಗಳ ನಂತರ ಭೂತಾನ್ ದೂರದರ್ಶನ ಮತ್ತು ಇಂಟರ್ನೆಟ್ ಅನ್ನು ಕಾನೂನುಬದ್ಧಗೊಳಿಸಿತು. 2003ರಲ್ಲಿ ಮೊಬೈಲ್ ಫೋನ್ಗಳು ಬಂದವು. ಇನ್ನು 6ನೇ ವಿಷಯಕ್ಕೆ ಬಂದರೆ 1971ರಲ್ಲಿ ವಿಶ್ವಸಂಸ್ಥೆಗೆ ಸೇರಿದಾಗಿನಿಂದ ಭೂತಾನ್ ಸೀಮಿತ ರಾಜತಾಂತ್ರಿಕ ಸಂಬಂಧಗಳನ್ನು ಉಳಿಸಿಕೊಂಡಿದೆ. 1971ರಲ್ಲಿ ಭೂತಾನ್ ವಿಶ್ವಸಂಸ್ಥೆಯ 128ನೆಯ ಸದಸ್ಯ ರಾಷ್ಟ್ರವಾಯಿತು. ತನ್ನ ಮೊದಲ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಸ್ಥಾಪಿಸಿತು. ದೇಶವು 54 ರಾಷ್ಟ್ರಗಳೊಂದಿಗೆ ಪೂರ್ಣ ರಾಜತಾಂತ್ರಿಕ ಸಂಬಂಧಗಳನ್ನು ಕಾಯ್ದುಕೊಂಡಿದೆ. ಭಾರತವು 1978ರಲ್ಲಿ ಭೂತಾನ್ನ ಮೊದಲ ವಿದೇಶಿ ರಾಯಭಾರ ಕಚೇರಿಯನ್ನು ತೆರೆಯಿತು. ಇನ್ನು 7ನೇ ವಿಷಯಕ್ಕೆ ಬಂದರೆ 1974ರಿಂದ ಭೂತಾನ್ ತನ್ನ ರಾಷ್ಟ್ರೀಯ ಕರೆನ್ಸಿಯನ್ನು ಭಾರತೀಯ ರೂಪಾಯಿಗೆ 1:1ಗೆ ಜೋಡಿಸಿದೆ. ಭೂತಾನ್ 1974ರಲ್ಲಿ ಗ್ಲೂಟ್ರಾಮ್ ಅನ್ನು ಪರಿಚಯಿಸಿತು. ಭಾರತೀಯ ರೂಪಾಯಿಯೊಂದಿಗೆ ಸ್ಥಿರ 1:1 ವಿನಿಮಯ ದರವನ್ನು ಕಾಯ್ದುಕೊಂಡಿತು. ಎರಡೂ ಕರೆನ್ಸಿಗಳು ಕಾನೂನುಬದ್ಧ ಟೆಂಡರ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಭಾರತವು ಭೂತಾನ್ನ ಆಮದುಗಳಲ್ಲಿ 90% ಅನ್ನು ಒದಗಿಸುತ್ತದೆ ಮತ್ತು ಅದರ ರಫ್ತುಗಳಲ್ಲಿ 95% ಅನ್ನು ಪಡೆಯುತ್ತದೆ. 73 ಭಾರತೀಯ ಕಂಪನಿಗಳು ಭೂತಾನ್ನ ಗಡಿ ನಗರಗಳಲ್ಲಿ ಕಚೇರಿಗಳನ್ನು ನಿರ್ವಹಿಸುತ್ತವೆ. ಇನ್ನು 8ನೇ ವಿಷಯಕ್ಕೆ ಬಂದರೆ ಭೂತಾನ್ ಬಿಲ್ಲುಗಾರರು 145 ಮೀಟರ್ಗಳಲ್ಲಿ ಗುರಿಗಳನ್ನು ಗುಂಡು ಹಾರಿಸುತ್ತಾರೆ. ಇದು ಒಲಿಂಪಿಕ್ ದೂರವನ್ನು ದ್ವಿಗುಣಗೊಳಿಸುತ್ತದೆ. 1971ರಲ್ಲಿ ಭೂತಾನ್ ಬಿಲ್ಲುಗಾರಿಕೆಯನ್ನು ತನ್ನ ರಾಷ್ಟ್ರೀಯ ಕ್ರೀಡೆ ಎಂದು ಘೋಷಿಸಿತು. ಒಲಿಂಪಿಕ್ ಬಿಲ್ಲುಗಾರಿಕೆಯ 70 ಮೀಟರ್ಗಳಿಗೆ ಹೋಲಿಸಿದರೆ 145 ಮೀಟರ್ ಗುರಿ ದೂರವನ್ನು ಕಾಯ್ದುಕೊಂಡಿತು. 1920ರ ದಶಕದಲ್ಲಿ ಭೂತಾನ್ನ 2ನೇ ರಾಜನ ಆಳ್ವಿಕೆಯಲ್ಲಿ ಈ ಕ್ರೀಡೆ ಜನಪ್ರಿಯತೆಯನ್ನು ಗಳಿಸಿತು ಮತ್ತು 1971ರಲ್ಲಿ ಭೂತಾನ್ ವಿಶ್ವಸಂಸ್ಥೆಗೆ ಸೇರಿದ ನಂತರ ರಾಷ್ಟ್ರೀಯ ಕ್ರೀಡೆಯಾಯಿತು. ಇನ್ನು 9ನೇ ವಿಷಯಕ್ಕೆ ಬಂದರೆ ತಂಬಾಕು ಮಾರಾಟವನ್ನು ನಿಷೇಧಿಸಿರುವ ವಿಶ್ವದ ಏಕೈಕ ರಾಷ್ಟ್ರ ಭೂತಾನ್. ಇನ್ನು ಕೊನೆಯದ್ದು 10ನೇ ವಿಷಯಕ್ಕೆ ಬಂದರೆ ತನ್ನ ಜನರಿಗೆ ದೂರದರ್ಶನವನ್ನು ಪರಿಚಯಿಸಿದ ವಿಶ್ವದ ಕೊನೆಯ ದೇಶಗಳಲ್ಲಿ ಭೂತಾನ್ ಒಂದು. ಸರ್ಕಾರವು ಕೇವಲ 11 ವರ್ಷಗಳ ಹಿಂದೆ ಟಿವಿ ಮತ್ತು ಇಂಟರ್ನೆಟ್ ಮೇಲಿನ ನಿಷೇಧವನ್ನು
ತೆಗೆದುಹಾಕಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.